ಹಾಯ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಫ್ರೆಂಡ್ಸ್. ಆರ್ ಜಿ ಟೈಲರಿಂಗ್ ಕ್ಲಾಸಿಗೆ ಸ್ವಾಗತ. ಫ್ರೆಂಡ್ಸ್, ನಾನು ಇವತ್ತು ಏನು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಅಂದರೆ, ತುಂಬ ವೀಕ್ ಇರೋರಿಗೆ, ತುಂಬ ಸಣ್ಣ ಇರೋರಿಗೆ ಈ ಬ್ಲೌಸು, ಈ ರೀತಿ ಹೊಲಿಯುವಂಥ ಬ್ಲೌಸು ಬೆಸ್ಟ್ ಅಂತ ನಾನು ಹೇಳ್ತೀನಿ. ಯಾಕಂದರೆ ನಾನು ತುಂಬ ತೆಳು ಇರೋದ್ರಿಂದ ಈ ರೀತಿ ಬ್ಲೌಸನ್ನು ಜಾಸ್ತಿ ಸ್ಟಿಚ್ ಮಾಡಿ ವೇರ್ ಮಾಡ್ತೀನಿ. ಇದು ನನ್ನದೇ ಬ್ಲೌಸು. ಈ ಬ್ಲೌಸು ಸ್ಟಿಚ್ ಮಾಡಿ ವಿಡಿಯೋ ಸಹ ಮಾಡಿದ್ದೀನಿ. ಗೂಗಲ್ ಪಿನ್ ಬಂತು ಅಂತೇಳ್ಬಿಟ್ಟು ನಾನು ಹಾಕಿ ವಿಡಿಯೋ ಮಾಡಿರೋಂಥ ಬ್ಲೌಸು ಇದೇ. ನಾನು ಕಟ್ಟಿಂಗು ಸ್ಟಿಚಿಂಗು ಮಾಡ್ತಾ ಇರೋಂತಹ ಬ್ಲೌಸೇನೆ. ಇದು ನನ್ನ ಬ್ಲೌಸು. ನನಗೆ ಹೇಗಂತಂದರೆ, ನಾನು ಸ್ವಲ್ಪ ದಿವಸ ದಪ್ಪ ಇದ್ದರೆ ಸ್ವಲ್ಪ ದಿವಸ ತೆಳು ಇರ್ತೀನಿ. ಹಾಗಾಗಿ ನಾನು ಹೇಗೆ ಬ್ಲೌಸು ಸ್ಟಿಚ್ ಮಾಡಿಟ್ರೆ 1 ತಿಂಗಳು 15 ದಿವಸ ಬಿಟ್ಟಾಗ ಅದು ಫಿಟ್ಟಿಂಗ್ ಅಷ್ಟೊಂದು ಇರೋದಿಲ್ಲ. ಹಾಗಾಗಿ ನಾನು ಈ ರೀತಿ ಅಂದರೆ ಬ್ಯಾಕು ಬೋಟ್ ನೆಕ್ಕು, ಫ್ರಂಟು ನಾರ್ಮಲ್ ನೆಕ್ ಬ್ಲೌಸನ್ನು ಜಾಸ್ತಿ ಸ್ಟಿಚ್ ಮಾಡ್ಕೊಳ್ತೀನಿ. ಇದು ತುಂಬ ತೆಳು ಇರೋರಿಗೆ, ವೀಕ್ ಇರೋರಿಗೆ ತುಂಬ ಕಂಫರ್ಟೇಬಲ್ ಆಗುತ್ತೆ ಈ ಬ್ಲೌಸು. ಈ ರೀತಿ ಬ್ಲೌಸನ್ನು ತುಂಬ ವೀಕ್ ಇರೋರು ಸಹ ಸ್ಟಿಚ್ ಮಾಡ್ಕೊಬೋದು. ಅದು ಯಾವ ರೀತಿ ಅಂತ ಹೇಳ್ಬಿಟ್ಟು ನಾನಿವತ್ತು ಈ ವಿಡಿಯೋದಲ್ಲೇ ಹೇಳ್ತಾ ಇದ್ದೀನಿ. ನಾನು ಅಳತೆಗೆ ತೊಗೊಂಡಿರೋ ಬ್ಲೌಸು ಸಹ ಸೇಮ್ ಇದೇ ರೀತಿ ಬ್ಯಾಕಲ್ಲಿ ಬೋಟ್ ನೆಕ್ಕು, ಫ್ರಂಟಲ್ಲಿ ನಾರ್ಮಲ್ ನೆಕ್ಕು ಸ್ಟಿಚ್ ಮಾಡ್ಕೊಂಡಿರೋದು. ಕಟ್ಟೋದೇನು ಬರೋದಿಲ್ಲ, ಹಾಗೇ ಬರುತ್ತೆ. ಆ ಬ್ಲೌಸನ್ನು ಇವತ್ತು ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ. 8.5 ಎದೆ ಸುತ್ತಳತೆ ಎಕ್ಸ್ಟ್ರಾ 2 ಇಂಚು ತೊಗೊಂಡು ನಾನು ಕ್ಲೀನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾನು ಮೆಜರ್ಮೆಂಟ್ ಬ್ಲೌಸು ಸೇಮ್ ನಾನು ಮೆಜರ್ಮೆಂಟಿಗೆ ತೊಗೊಂಡಿರೋ ಬ್ಲೌಸು, ಫ್ರಂಟು ನಾರ್ಮಲ್ ನೆಕ್ಕು, ಬ್ಯಾಕು ಬೋಟ್ ನೆಕ್ಕು. ತುಂಬ ಚೆನ್ನಾಗಾಗತ್ತೆ ಬ್ಲೌಸು. ಅಂದರೆ ಕಂಫರ್ಟೇಬಲ್ ಅನಿಸುತ್ತೆ ಬ್ಲೌಸ್ ಅದನ್ನು ವೇರ್ ಮಾಡಿದಾಗ. ಅದೇ ರೀತಿಯೇ ಇರಲಿ ಅಂದ್ಬಿಟ್ಟು ನಾನು ಹಬ್ಬಕ್ಕೆ ತಗೊಂಡಿರೋ ಹೊಸ ಸೀರೆನ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಕುತ್ತಿಗೆ ಅಗಲ 3.5 ಇಂಚು, ಶೋಲ್ಡರ್ ಬಂದುಬಿಟ್ಟು 2.5 ಇಂಚು. ಈ ರೀತಿ ಕಂಕ್ಳು ಸಹ ಈಗ 6.5 ಇಂಚಿಗೆ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ. ಎದೆ ಸುತ್ತಳತೆ 34 ಮತ್ತು 4ನೇ 1 ಭಾಗ ಮಾಡಿದಾಗ 8.5 ಅಥವಾ 8.75 ಬರುತ್ತೆ ನನ್ನ ಬ್ಲೌಸಿನ ಅಳತೆ. ಈ ರೀತಿ ಕಟಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಸೇಮ್ ಮೆಜರ್ಮೆಂಟ್ ಇರುತ್ತೆ ನಾರ್ಮಲ್ ಬ್ಲೌಸಿಗೂ ಇದಕ್ಕೂ. ಇದರಲ್ಲಿ ಏನು ಡಿಫ್ರೆನ್ಸು ಅಂದರೆ, ಕುತ್ತಿಗೆ ಅಗಲನ ನೀವು 3 ಅಥವಾ 3.5ನ ಇಟ್ಕೊಂಡ್ರೆ ಕರೆಕ್ಟಾಗಿ ಬ್ಲೌಸು ಫಿಟ್ಟಿಂಗ್ ಬರುತ್ತೆ. ಮತ್ತು ಸೇಮ್ ನಾರ್ಮಲ್ ಬ್ಲೌಸಿಗೆ ನಾನು ಯಾವ ರೀತಿ ಮಾರ್ಕ್ ಮಾಡೋದು ತೋರಿಸಿದ್ದೀನೋ ಅದೇ ರೀತಿಯೇ ಬರುತ್ತೆ. ಮತ್ತು ಆರ್ಮೋಲ್ ಸ್ವಲ್ಪ ಚೇಂಜ್ ಬರುತ್ತೆ. ಕುತ್ತಿಗೆ ಅಗಲ ಮತ್ತು ಭುಜಾನ ಇಟ್ಟಿರ್ತೀರಲ್ಲ, ಅದು 6 ಬಂದರೆ ನೀವು 6.5 ಸೇರಿಸಿ, 7 ಬಂದರೆ 7.5 ಸೇರಿಸಿ. ತುಂಬ ದಪ್ಪ ಇರೋರಿಗೆ 7.5 ಬರುತ್ತೆ. ಈ ರೀತಿ ಆರ್ಮೋಲ್ ಮತ್ತು ಕುತ್ತಿಗೆ ಅಗಲ ಚೇಂಜಸ್ ಆಗುತ್ತೆ. ಇದು ಚೇಂಜ್ ಮಾಡಿದ್ರೆ ಬ್ಯಾಕು ಬೋಟ್ ನೆಕ್ಕು, ಫ್ರಂಟು ನಾರ್ಮಲ್ ನೆಕ್ಕು ಆರಾಮಾಗಿ ಸ್ಟಿಚ್ ಮಾಡ್ಬೋದು. ಮತ್ತು ತುಂಬ ಚೆನ್ನಾಗಿ ಕಾಣುತ್ತೆ. ಮತ್ತು ತುಂಬ ಡಿಸೈನ್ಸ್ ಈ ಬ್ಲೌಸಲ್ಲಿ ಸ್ಟಿಚ್ ಮಾಡ್ಬೋದು. ಈ ರೀತಿ ಫ್ರಂಟ್ ನಾರ್ಮಲ್ ಹೊಲಿದ್ಬಿಟ್ಟು ಬ್ಯಾಕಲ್ಲಿ ಬೋಟ್ ನೆಕ್ ಇಟ್ಟಾಗ ಡಿಸೈನ್ಸ್ ತುಂಬ ಸಿಗುತ್ತೆ. ತುಂಬ ಡಿಸೈನ್ಸ್ ಸಹ ಮಾಡ್ಬೋದು. ನಾನು ಮುಂದಿನ ವಿಡಿಯೋದಲ್ಲಿ ಇದೇ ಬ್ಲೌಸಿಗೆ ಡಿಸೈನ್ಸ್ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಸಹ ನಾನು ಹೇಳ್ಕೊಡ್ತೀನಿ. ಫ್ರೆಂಡ್ಸ್ ನೋಡಿ, ಈ ರೀತಿ ಕಟ್ ಮಾಡ್ಕೊಬೇಕು. ಈಗ ಫ್ರಂಟ್ ಪಾರ್ಟು ಎಕ್ಸ್ಟ್ರಾ 2 ಪೀಸ್ ಕಟ್ ಮಾಡಬೇಕಲ್ಲ, ಅದಕ್ಕೆ ನಾನು ಎಕ್ಸ್ಟ್ರಾ ತೊಗೊಂಡು ಕಟ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ನಿಮಗೆ ಬ್ಲೌಸಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಈಗ ನೋಡಿ ಫ್ರೆಂಡ್ಸ್, ಬ್ಯಾಕು ನಾವು ಈಗ ಫ್ರಂಟ್ ಕಟಿಂಗ್ ಮಾಡಾಯಿತು. ಬ್ಯಾಕಲ್ಲಿ ಈಗ ಕಟಿಂಗ್ ಮಾಡಬೇಕು. ಬ್ಯಾಕಲ್ಲಿ ತುಂಬ ಡಿಸೈನ್ಸನ್ನು ಇಡ್ಬೋದು. ಅದರಲ್ಲಿ ನಾನು ಒಂದು ಹೊಸ ಚೆನ್ನಾಗಿರೋಂಥ ಡಿಸೈನನ್ನು ಇಟ್ಕೊಂಡಿದ್ದೀನಿ. ಬ್ಲೌಸು ಚೆನ್ನಾಗಾಗಿತ್ತು. ನಾನು ಈ ಬ್ಲೌಸನ್ನು ವೇರ್ ಮಾಡಿರೋ ಫೋಟೋನ ಲಾಸ್ಟಲ್ಲಿ ಹಾಕ್ತೀನಿ. ನೋಡಿ ಫ್ರೆಂಡ್ಸ್, ಈಗ ಫಸ್ಟ್ ಸ್ಟಾರ್ಟಿಂಗು 3 ಅಥವಾ 3.5 ಇಂಚ್ ಇಟ್ಕೊಬೋದು. ಕುತ್ತಿಗೆ ಅಗಲ ಸಹ 3 ಇಂಚ್ ಇಟ್ಕೊಂಡೆ. ನಂಗೆ ಆಮೇಲೆ ವೇರ್ ಮಾಡಿದ್ಮೇಲೆ ಅನ್ನಿಸ್ತು 3.5 ಇಟ್ಕೊಬೇಕಿತ್ತು ಅಂತ. 3.5 ಇಟ್ಕೊಂಡ್ರೆ ತುಂಬ ಚೆನ್ನಾಗಾಗತ್ತೆ. ಕೆಲವು ವ್ಯೂವರ್ಸು ನನಗೆ ಕಮೆಂಟ್ ಮಾಡಿದರು, ಮೇಡಮ್ ಇದು ಶೋಲ್ಡರ್ ಕಡಿಮೆ ಆಗಿ ಕುತ್ತಿಗೆ ಅಗಲ ಜಾಸ್ತಿ ಆಗಲ್ವಾ 3.5 ಇಂಚ್ ಇಟ್ಟರೆ ಅಂತೇಳಿ. ಏನೂ ಪ್ರಾಬ್ಲಮ್ ಆಗೋಲ್ಲ, ತುಂಬ ಚೆನ್ನಾಗೇ ಕೂರುತ್ತೆ. ನೀವು 3.5 ಕುತ್ತಿಗೆ ಅಗಲನ ಇಟ್ಟರೆ ಇನ್ನೂ ಚೆನ್ನಾಗಿ ಕೂರುತ್ತೆ. ತುಂಬ ಸಣ್ಣ ಇರೋರಿಗೆ 3 ಇಂಚ್ ಇಟ್ಕೊಳ್ಳಿ. ತುಂಬ ದಪ್ಪ ಇರೋರಿಗೆ ಕುತ್ತಿಗೆ ಅಗಲನ 3.5 ಇಂಚ್ ಇಟ್ಕೊಳ್ಳಿ. ತುಂಬ ನೀಟಾಗಿ ಕೂರುತ್ತೆ. ಶೋಲ್ಡರ್ ಮತ್ತು ಸ್ಲೀವಿನ ಅಟ್ಯಾಚ್ ಕರೆಕ್ಟಾಗಿ ಕೂರುತ್ತೆ. ಈಗ ನಾನು ಒಂದು ಸಿಂಪಲ್ಲಾದ ಒಂದು ಶೇಪನ್ನು ಕೊಡ್ತಾಯಿದ್ದೀನಿ ಬ್ಯಾಕಲ್ಲಿ. ನನಗೆ ತುಂಬ ಡಿಸೈನ್ಸ್ ಎಲ್ಲ ಅಷ್ಟೊಂದು ಇಷ್ಟ ಆಗೋಲ್ಲ, ಆದರೂ ನಾನು ಸಿಂಪಲ್ಲಾದ ಒಂದು ಡಿಸೈನನ್ನು ಕೊಟ್ಬಿಟ್ಟು ಕಟ್ ಮಾಡ್ತಾಯಿದ್ದೀನಿ. ಇದಕ್ಕೆ ಕ್ಯಾನ್ವಾಸ್ ಕೊಟ್ಬಿಟ್ಟು ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ಸಹ ಈ ವಿಡಿಯೋದಲ್ಲಿ ಹೇಳ್ತೀನಿ. ಕೊನೆವರೆಗೂ ಸ್ಕಿಪ್ ಮಾಡ್ದಂಗೆ ಈ ವಿಡಿಯೋನ ಪೂರ್ತಿ ನೋಡಿ. ಅದೇ ಹೊಸಬ್ರು ನೋಡ್ತಾಯಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನು ಬ್ಯಾಕ್ ಡಿಸೈನ್ಸನ್ನು ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಈಗ ನಾನು ಸ್ಟಿಚ್ ಮಾಡ್ತಿರೋ ಬ್ಲೌಸಲ್ಲಿ ಏನಾದರೂ ಕನ್ಫ್ಯೂಷನ್ ಇದ್ದರೆ ನೀವು ಕಮೆಂಟ್ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ಈ ರೀತಿ ಬಂತು. ಇದಕ್ಕೆ ನಾನು
ಕ್ಯಾನ್ವಾಸ್ ಕೊಡೋದು ಯಾವ ರೀತಿ, ಸ್ಟಿಚ್ ಮಾಡೋದು ಯಾವ ರೀತಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಈ ಬ್ಲೌಸು ಎಷ್ಟು ಬ್ರಾಡ್ ಆಗಾದರೂ ತೊಗೊಬೋದು, ತುಂಬ ನೀಟಾಗಿ ಬರುತ್ತೆ. ಫ್ರಂಟಲ್ಲಿ ಬೋಟ್ ನೆಕ್ ಇಟ್ಟು ಸಹ ಬೇರೆ ಬೇರೆ ಡಿಸೈನ್ಸನ್ನು ಬ್ಯಾಕಲ್ಲಿ ಮಾಡ್ಬೋದು. ನಾನು ಇನ್ನು ಮುಂದಿನ ವಿಡಿಯೋದಲ್ಲಿ ಫ್ರಂಟು ಬ್ಯಾಕು ಎರಡು ಬೋಟ್ ನೆಕ್ಕು ಮತ್ತು ನಮ್ಮ ಕ್ಲಾಸ್ ಸ್ಟೂಡೆಂಟಿಗೆ ಸ್ಲೀವ್ ಡಿಸೈನ್ಸನ್ನು ಹೇಳ್ಕೊಡ್ಬೇಕು ಅಂತ ಇದ್ದೀನಿ. ಅದು ಸಹ ಮುಂದಿನ ವಿಡಿಯೋದಲ್ಲಿ ಹಾಕ್ತೀನಿ. ನೋಡಿ ಫ್ರೆಂಡ್ಸ್, ಈ ರೀತಿ ನಿಮಗೆ ಏನಾದರೂ ಕಡಿಮೆ ಅನ್ನಿಸ್ತು ಬ್ಯಾಕ್ ಡೀಪು ಮತ್ತು ಅಗಲ ಅಂತ ಅಂದರೆ ನೀವು ಈ ರೀತಿ ಸ್ವಲ್ಪ ನೋಡಿಕೊಂಡು ಸಹ ಶೇಪನ್ನು ತಗೊಬೋದು. ಈಗ ನಾನು ನೋಡಿ ಫ್ರಂಟು ಮತ್ತು ಬ್ಯಾಕನ್ನು ಇಟ್ಬಿಟ್ಟು ತೋರಿಸ್ತಾ ಇದ್ದೀನಿ. ಇದು ಬ್ಯಾಕ್ ಹುಕ್ ಸಹ ಮಾಡ್ಕೋಬೋದು, ಬೆಲ್ಟ್ ಪಟ್ಟಿ ಲೆಸ್ ಸಹ ಮಾಡ್ಕೋಬೋದು. ನಾನು ಬೆಲ್ಟ್ ಪಟ್ಟಿ ಇಟ್ಟಿದ್ದೆ, ಬೆಲ್ಟ್ ಪಟ್ಟಿ ಇಟ್ಬಿಟ್ಟು ಒಂದೇ ಟಕ್ಸನ್ನ ಹಾಕಿದೆ. ನೋಡಿ ಫ್ರೆಂಡ್ಸ್, ಇದೇ ಸ್ಯಾರಿ ನಾನು ಹಬ್ಬಕ್ಕೆ ಒಂದು ಸ್ಯಾರಿ ತೊಗೊಂಡಿದ್ದೆ, ಅದರಲ್ಲಿ ಈ ರೀತಿ ಬ್ಲೌಸು ಬಂದಿತ್ತು. ಬ್ಲೌಸ್ ಅಷ್ಟೊಂದು ಇಷ್ಟ ಆಗಿಲ್ಲ, ಆದರೂ ಸ್ಯಾರಿ ಮ್ಯಾಚಿಂಗ್ ಇರಲಿ ಅಂದ್ಬಿಟ್ಟು ಸ್ಟಿಚ್ ಮಾಡಿಕೊಂಡೆ. ನಾನು ಈ ಸ್ಯಾರಿಗೆ ಇನ್ನು ಬೇರೆ ಒಂದು ಬ್ಲೌಸನ್ನು ಸ್ಟಿಚ್ ಮಾಡ್ಕೊಳ್ತೀನಿ, ಆಗ ನಾನು ಅಪ್ಲೋಡ್ ಮಾಡ್ತೀನಿ ವಿಡಿಯೋನ. ಈಗ ನಾನು ಸ್ಲೀವ್ ಲೆಂತ್ ಎಷ್ಟಿದೆ ನೋಡಿಕೊಂಡು ಹಾಗೆ ಬಾಕ್ಸಲ್ಲಿ ತಗೊಳ್ತಾ ಇದ್ದೀನಿ, ಯಾಕಂದರೆ ನಾನು ಸ್ಲೀವ್ ಅಟ್ಯಾಚ್ ಮಾಡುವಾಗ ಸ್ಲೀವ್ ಶೇಪನ್ನು ತಗೊಳ್ತೀನಿ. ಈಗ ನೀವು ಸ್ಲೀವ್ ಎಷ್ಟಿದೆ ಅದಕ್ಕಿಂತ 1 ಇಂಚು ಉದ್ದ ಇಟ್ಕೊಂಡು ಸ್ಲೀವನ್ನು ಈ ರೀತಿ ಕಟ್ ಮಾಡಿ ಇಟ್ಕೊಂಡ್ಬಿಡಬೇಕು. ನೋಡಿ, ಈಗ ಸ್ಲೀವ್ ಕಟ್ಟಿಂಗು ಅಂದರೆ ನನಗೆ ಈ ಬ್ಲೌಸು ಕರೆಕ್ಟ್ ಮೆಜರ್ಮೆಂಟ್ ಆಗೋದ್ರಿಂದ ನಾನು ಹಾಗೇ ಸ್ಲೀವನ್ನು ಅದ್ರ ಮೇಲೆ ಇಟ್ಬಿಟ್ಟು ಕಟ್ ಮಾಡ್ತಾ ಇದ್ದೀನಿ. ನಿಮಗೆ ಕರೆಕ್ಟು ಸ್ಲೀವ್ ಕರೆಕ್ಟ್ ಆಗುತ್ತೆ ಅನ್ನಂಗಿದ್ರೆ ಈ ರೀತಿ ಇಟ್ಕೊಂಡು ಸಹ ಕಟ್ ಮಾಡ್ಬೋದು. ಬಟ್ಟೆ ಅಟ್ಯಾಚ್ ಬೇಕಾಗತ್ತೆ, ನೋಡಿ ಇಷ್ಟು ಬಟ್ಟೆ ಅಟ್ಯಾಚ್ ಬೇಕು ಅಂತ ಹೇಳ್ತಾ ಇದ್ದೀನಿ. ನೋಡಿ, ಈಗ ನಿಮ್ಗೆ ಅದೇ ಸ್ಲೀವು ಮೆಜರ್ಮೆಂಟ್ ಇಲ್ಲ ಅಂದರೆ ನೀವು ಈ ರೀತಿ ಡೌನಿಂಗನ್ನು 3 ಇಂಚು ತಗೊಳ್ಳಿ. ತೋಳಿನ ಉದ್ದ ನಿಮ್ಮ ಇಷ್ಟ, 9, 10 ಹೀಗೆ 8.5 ಈ ರೀತಿ ತೊಗೋಬೋದು. ಆದರೆ ಬೋಟ್ ನೆಕ್ ಬ್ಲೌಸಿಗೆ ಸ್ಲೀವು ಸ್ವಲ್ಪ ಉದ್ದ ಇದ್ರೇ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ, ಕಟ್ಟಿಂಗ್ ಆಯಿತು. ಈಗ ಬಟ್ಟೆ ಎಲ್ಲ ಅಟ್ಯಾಚ್ ಮಾಡಬೇಕು. ಸೈಡಲ್ಲಿ ಉಳಿದಿರೋಂಥ ಬಟ್ಟೆನೂ ಸಹ ನೀವು ಅಟ್ಯಾಚ್ ಮಾಡ್ಬೋದು, ಇಲ್ಲ ಬಟ್ಟೆ ಚೆನ್ನಾಗಿದ್ದರೆ ಎಕ್ಸ್ಟ್ರಾ ಪೀಸ್ ಇದ್ದರೆ ಸೈಡಲ್ಲಿ ಅಟ್ಯಾಚ್ ಮಾಡ್ಬೋದು. ಈಗ ನಾನು ಬ್ಯಾಕ್ ಸ್ಟಿಚ್ ಮಾಡ್ತಾಯಿದ್ದೀನಿ. ಬ್ಯಾಕ್ ಸ್ಟಿಚ್ ಮಾಡೋದಕ್ಕೆ ನಾನು ಕ್ಯಾನ್ವಾಸ್ ತೊಗೊಂಡು ಬಂದು ಕ್ಯಾನ್ವಾಸ್ ಹಾಕಿ ಹೇಗೆ ಸ್ಟಿಚ್ ಮಾಡೋದು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ. ನೋಡಿ ಫ್ರೆಂಡ್ಸ್, ಕ್ಯಾನ್ವಾಸನ್ನು ನೀವು ಈ ರೀತಿ ಚೌಕಾಕಾರದಲ್ಲಿ ಕಟ್ ಮಾಡಿಬಿಟ್ಟು ಈ ರೀತಿ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ತುಂಬ ಈಸಿಯಾಗಿ ಕ್ಯಾನ್ವಾಸನ್ನು ಹಾಕ್ಬೋದು. ಇದು ಕ್ಯಾನ್ವಾಸ್ ಹಾಕುವ ತುಂಬ ಈಸಿ ಮೆಥಡು ಅನ್ಕೊಬೋದು. ನೋಡಿ, ತುಂಬ ಟೈಮ್ ಕಡಿಮೆ ಇತ್ತು, ನಿಮಗೆ ಬೇಗ ಸ್ಟಿಚ್ ಮಾಡಬೇಕು ಅಂತ ಅಂದರೆ ಈ ರೀತಿ ಕ್ಯಾನ್ವಾಸನ್ನು ನೀವು ಒಂದು ಬಾಕ್ಸ್ ರೀತಿಯಲ್ಲಿ ಕಟ್ ಮಾಡಿಕೊಂಡು ಡಿಸೈನ್ ಮೇಲೆ ಇಟ್ಬಿಟ್ಟು ಸಹ ಸ್ಟಿಚ್ ಮಾಡ್ಬೋದು. ಕ್ಯಾನ್ವಾಸ್ ನಾವು ಯಾವ ಶೇಪ ಬೇಕೋ ಆ ಶೇಪಲ್ಲಿ ಸಹ ಇಟ್ಕೊಂಡು ಕಟ್ ಮಾಡ್ಕೋಬೋದು. ಇದು ನಾನು ಅರ್ಧ ಗಂಟೆಯಲ್ಲಿ ಬ್ಲೌಸನ್ನು ಸ್ಟಿಚ್ ಮಾಡಿ ಹಾಗೆ ವಿಡಿಯೋಕ್ಕೆ ಸಹ ಇಟ್ಟಿದ್ದೆ. ವಿಡಿಯೋ ಸಹ ಆಗಿತ್ತು, ಹಾಗೆ ಸ್ಟಿಚ್ಚು ಮಾಡಿಬಿಟ್ಟು ನಾನು ದೇವಸ್ಥಾನಕ್ಕೆ ಹೋಗಿದ್ದೆ. ಹಾಗೆ ನನಗೆ ಅವತ್ತು ಗೂಗಲ್ ಪಿನ್ ಬಂದಿರೋದ್ರಿಂದ ಗೂಗಲ್ ಪಿನ್ ವಿಡಿಯೋ ಮಾಡಬೇಕಿತ್ತು, ಇದೇ ಸ್ಯಾರಿ ಉಟ್ಕೊಂಡು ಮಾಡೋಣ ಅನ್ನೋ ಒಂದು ಖುಷಿ ಇತ್ತು ನನಗೆ. ಹಾಗಾಗಿ ನಾನು ಇದೇ ಬ್ಲೌಸನ್ನು ಅರ್ಧ ಗಂಟೆ ಒಳಗೆ ಸ್ಟಿಚ್ ಮಾಡಿಕೊಂಡು ಮತ್ತು ಹುಕ್ಸು ರಿಂಗ್ಸ್ ಎಲ್ಲ ಮಾಡಿಕೊಂಡು ಬ್ಲೌಸನ್ನು ಮತ್ತು ಸ್ಯಾರಿಯನ್ನು ವೇರ್ ಮಾಡಿಬಿಟ್ಟು ನಾನು ವಿಡಿಯೋ ಹಾಕಿದ್ದೀನಿ. ತುಂಬ ಜನ ನಮ್ಮ ಫ್ರೆಂಡ್ಸ್ ವ್ಯೂವರ್ಸು ತುಂಬ ಚೆನ್ನಾಗಿ ಕಾಣ್ತಿದೆ ಮೇಡಮ್ ಸ್ಯಾರಿ ಅಂತೇಳಿ ಕಮೆಂಟ್ ಮಾಡಿದ್ದಾರೆ. ನೋಡಿ ಫ್ರೆಂಡ್ಸ್, ಈ ರೀತಿ ಸ್ಟಾರ್ಟಿಂಗ್ ಸ್ವಲ್ಪ ಹೊಲ್ಕೊಬೇಕು, ಯಾಕಂದರೆ ಬಿಗಿನರ್ಸ್ ಏನಾದರೂ ಸ್ಟಿಚ್ ಮಾಡ್ತಾಯಿದ್ರೆ ಜಾರ್ತಿರೋ ಅಂಥ ಬ್ಲೌಸ್ ಪೀಸ್ ಇದ್ದರೆ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ಜಾರೋದಿಲ್ಲ. ಮತ್ತು ಕ್ಯಾನ್ವಾಸ್ ಹಾಕಿ ಹೊಲಿಯೋವಂಥ ಈಸಿ ಮೆಥಡು ಫ್ರೆಂಡ್ಸ್, ಯಾಕಂದರೆ ನಮ್ಮ ಕಟ್ಟಿಂಗ್ ಕ್ಲಾಸಿಗೆ ಸ್ಟೂಡೆಂಟ್ ಬರ್ತಾರಲ್ಲ, ನಾನು ಅವರಿಗೆ ಎಷ್ಟು ಈಸಿ ಮೆಥಡಲ್ಲಿ ಆಗುತ್ತೋ ಅಷ್ಟು ಈಸಿ ಮೆಥಡಲ್ಲಿ ಹೇಳ್ಕೊಡೋಕ್ಕೆ ಟ್ರೈ ಮಾಡ್ತೀನಿ. ನೆಕ್ಸ್ಟ್ ಅವರಿಗೆ ಬ್ಲೌಸು ಸ್ಟಿಚಿಂಗ್ ಗೊತ್ತಾಗ್ತಾ ಹೋದಂಗೆನೋ ನಾನು ಸ್ವಲ್ಪ ಟಫ್ ಇರೋ ಮೆಥಡನ್ನು ಫಾಲೋ ಮಾಡ್ತೀನಿ. ಫಸ್ಟ್ ಸ್ಟಾರ್ಟಿಂಗ್ ಇದೇ ರೀತಿ ಈಸಿ ಮೆಥಡನ್ನು ಫಾಲೋ ಮಾಡಿ ಸ್ಟಿಚ್ ಮಾಡಿಸ್ತೀನಿ. ಅದೇ ಮೆಥಡನ್ನು ಸಹ ನಾನು ಈಗ ನಿಮಗೆ ವಿಡಿಯೋದಲ್ಲೇ ಹೇಳ್ತಾ ಇದ್ದೀನಿ. ಫ್ರೆಂಡ್ಸ್, ನಾನು ಯಾವ ರೀತಿ ಟೈಲರಿಂಗ್ ಕ್ಲಾಸ್ ಕಲಿಸ್ತೀನೋ ಅದೇ ರೀತಿ ಇಲ್ಲೂ ಸಹ ಹೇಳ್ಕೊಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಆಫ್ಲೈನ್ ಕ್ಲಾಸನ್ನು ನಾನು ಯಾವ ರೀತಿ ತೊಗೊಳ್ತೀನೋ ಅದೇ ವಿಡಿಯೋನೇ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಫ್ರೆಂಡ್ಸ್, 2-3 ದಿನ ವಿಡಿಯೋ ಹಾಕೋಕ್ಕಾಗಿರಲಿಲ್ಲ, ಯಾಕಂದರೆ ನಮ್ಮ ಟೈಲರಿಂಗ್ ಕ್ಲಾಸನ್ನು ಸ್ವಲ್ಪ ಚೇಂಜ್ ಮಾಡಿದ್ವಿ. ಹಾಗಾಗಿ ಈಗ ನೋಡಿ, ಈ ರೀತಿ ಮೈನ್ ಫ್ಯಾಬ್ರಿಕನ್ನು ಕರೆಕ್ಟಾಗಿ ಇಟ್ಕೊಂಡು ಲೈನಿಂಗ್ ಮತ್ತು ಕ್ಯಾನ್ವಾಸನ್ನು ಹಾಕಿ ಅಟ್ಯಾಚ್ ಮಾಡಿಬಿಟ್ಟು ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಈಸಿ ಆಗುತ್ತೆ, ಬೇಗ ಹೊಲಿಯುವಂಥ ಬ್ಲೌಸು ಮತ್ತು ಡಿಸೈನ್ ತುಂಬ ಇಡ್ಬೋದು. ಇದು ಬ್ಯಾಕ್ ಬೋಟ್ ನೆಕ್ಕಿಗೆ
ನೋಡಿ ಈ ರೀತಿ ಕಟ್ಸ್ ಹಾಕೊಳ್ಳೋದನ್ನು ಮರಿಬೇಡಿ. ಕಟ್ಸು ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಯಾವುದೇ ಡಿಸೈನ್ ಇಟ್ಟಾಗ ಈ ರೀತಿ ಕಟ್ಸನ್ನು ಹಾಕೊಳ್ಳೋದ್ರಿಂದ ತುಂಬ ಈಸಿಯಾಗಿ ನೀವು ಉಲ್ಟಾ ಫೋಲ್ಡ್ ಮಾಡ್ಬೋದು. ಅದೇ ರೀತಿ ನೀವು ಪೈಪಿಂಗ್ ಸಹ ಕೊಡ್ಬೋದು. ನನಗೆ ಈ ಬ್ಲೌಸು ಬೇಗ ಆಗಬೇಕಿತ್ತು, ಹಾಗಾಗಿ ನಾನು ಈ ರೀತಿ ಮೆಥಡನ್ನು ಫಾಲೋ ಮಾಡಿ ಸ್ಟಿಚ್ ಮಾಡ್ತಾಯಿದ್ದೀನಿ. ನಮಗೆ ಕಸ್ಟಮರ್ ಸಹ ಅಷ್ಟೇ ಅರ್ಧ ಗಂಟೆ 1 ಗಂಟೆ ಟೈಮ್ ಕೊಟ್ಟು ಸ್ಟಿಚ್ ಮಾಡಿಕೊಡಿ ಅಂತಾರೆ. ಆಗ ನಾವು ಈಸಿ ಮೆಥಡನ್ನು ಫಾಲೋ ಮಾಡಬೇಕಾಗತ್ತೆ. ಫ್ರೆಂಡ್ಸ್, ಕೂಳೆ ಮೇಲೆ ಸ್ಟಿಚ್ ಹಾಕೊಳ್ಳೋದನ್ನು ಮರಿಬೇಡಿ. ತುಂಬ ಜನ ಕೂಳೆ ಮೇಲೆ ಸ್ಟಿಚ್ ಹಾಕೋದನ್ನು ಮಾಡ್ತಾ ಇರಲ್ಲ. ಆಗ ನಿಮಗೆ ಯಾವ ಶೇಪು ಬೇಕೋ ಆ ಶೇಪು ಬ್ಲೌಸಲ್ಲಿ ನಿಮಗೆ ಕೊಡೋದಕ್ಕೆ ಆಗೋದಿಲ್ಲ. ನೀವು ಯಾವ ಶೇಪಲ್ಲಿ ಕಟ್ ಮಾಡಿರ್ತೀರೋ ಅದೇ ಶೇಪು ಸ್ಟಿಚ್ ಆದಮೇಲೂ ಸಹ ಕಾಣಬೇಕು ಅಂದರೆ ಕಟ್ಸ್ ಹಾಕ್ಕೊಳ್ಳೋದು ಇಂಪಾರ್ಟೆಂಟ್ ಆಗಿರುತ್ತೆ. ಕ್ಯಾನ್ವಾಸ್ ಹಾಕಬೇಕು. ಹಾಗೆ ಈ ರೀತಿ ಕಿನಾರಿ ಸ್ಟಿಚ್ ಅಂತಾರೆ, ಇಲ್ಲಾಂದರೆ ಕೂಳೆ ಮೇಲೆ ಹೊಲಿಗೆ ಅಂತಾರೆ. ಈ ರೀತಿ ಹಾಕೊಳ್ಳೋದ್ರಿಂದ ನಿಮ್ಮ ಕಟ್ಟಿಂಗ್ ಆಗಿರೋ ಡಿಸೈನು ಪರ್ಫೆಕ್ಟಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಈ ರೀತಿ ಉಲ್ಟಾ ಫೋಲ್ಡ್ ಮಾಡಿದಾಗ ತುಂಬ ಈಸಿಯಾಗಿ ಬರುತ್ತೆ. ಐರನ್ ಬಾಕ್ಸ್ ಏನಾದರೂ ಇದ್ದರೆ ನೀವು ಅಲ್ಲೇ ಒಂದು ಐರನ್ ಸಹ ಮಾಡಿಕೊಂಡ್ರು ಸಹ ತುಂಬ ನೀಟಾಗಿ ಬರುತ್ತೆ. ನೋಡಿ, ಈ ಕರ್ವಲ್ಲೆಲ್ಲ ಕಟ್ಸನ್ನು ನೀಟಾಗಿ ಹಾಕ್ಕೊಬೇಕು. ಆಗ ಸುಕ್ಕು ಬರದೇ ಇರೋ ಹಾಗೆ ಫೋಲ್ಡಿಂಗು ನೀಟಾಗಿ ಬರುತ್ತೆ. ನಮ್ಮ ಟೈಲರಿಂಗ್ ಕ್ಲಾಸ್ ಸ್ಟೂಡೆಂಟು ಅಷ್ಟೇ ಇದೊಂದು ಸ್ಟಿಚ್ಚನ್ನು ಹಾಕೋದು ಮರಿತಾರೋ ಏನೋ ಗೊತ್ತಿಲ್ಲ, ಆದರೆ ಕೂಳೆ ಮೇಲೆ ಸ್ಟಿಚ್ಚನ್ನು ಹಾಕೋದಿಲ್ಲ. ಆಗ ಅವರಿಗೆ ನೀಟಾಗಿ ಬರೋದಿಲ್ಲ. ನೋಡಿ, ಶೇಪು ನೀಟಾಗಿ ಬಂತು. ಈಗ ಅದ್ರ ಮೇಲೆ ಒಂದು ಸ್ಟಿಚ್ ಹಾಕ್ಬೋದು. ಇಲ್ಲ ಅಂತಂದರೆ ಕೂರುವಂಥ ಬಟ್ಟೆ ಆದರೆ ನೀವು ಐರನ್ ಸಹ ಮಾಡ್ಬೋದು. ಇಲ್ಲಾಂದರೆ ಲೇಸ್ ಆದರೂ ಹಚ್ಬೋದು, ಇಲ್ಲ ಪೈಪಿಂಗ್ ಆದರೂ ಕೊಡ್ಬೋದು. ನಿಮಗೆ ಆಪ್ಷನ್ ಇದರಲ್ಲಿ ತುಂಬ ಇರುತ್ತೆ. ಯಾವ್ದು ಬೇಕಿದ್ರೂ ನಿಮಗೆ ಇಷ್ಟ ಆಗುವಂಥದ್ದನ್ನು ಮಾಡ್ಕೊಬೋದು. ನಾನು ಹಾಗೆ ಒಂದು ಸ್ಟಿಚ್ ಹಾಕ್ತೆ. ಸ್ಟಿಚ್ ಹಾಕ್ಬಿಟ್ಟು ಸ್ಟಿಚ್ ಎಲ್ಲ ಮುಗಿದ್ಮೇಲೆ ಬ್ಲೌಸು ಫಿನಿಶ್ ಆದಮೇಲೆ ಈ ಸ್ಟಿಚ್ಚನ್ನು ಸಹ ಬಿಚ್ಬೋದು, ಚೆನ್ನಾಗಾಗತ್ತೆ. ಈಗ ನೋಡಿ, ಈ ರೀತಿ ಲೈನಿಂಗನ್ನು ನೀಟಾಗಿ ಅಟ್ಯಾಚ್ ಮಾಡ್ಕೊಳ್ಳಿ. ಬ್ಲೌಸಲ್ಲಿ ಮೈನಾಗಿ ನಾವು ಲೈನಿಂಗನ್ನು ಕರೆಕ್ಟಾಗಿ ಅಟ್ಯಾಚ್ ಮಾಡ್ಕೊಂಡ್ವಿ ಅಂದರೆ ಬ್ಲೌಸು ಫಿನಿಶಿಂಗು ನೀಟಾಗಿ ಬರುತ್ತೆ. ತುಂಬ ಜನ ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊಳ್ಳೋದ್ರಲ್ಲಿ ಮಿಸ್ ಮಾಡ್ತಾರೆ. ಫಸ್ಟ್ ಸ್ಟಾರ್ಟಿಂಗೇ ತಪ್ಪುಗಳನ್ನು ಮಾಡಿದಾಗ ಲಾಸ್ಟಲ್ಲಿ ಬ್ಲೌಸು ಫಿನಿಶಿಂಗ್ ಬರೋದಿಲ್ಲ, ನೀಟಾಗಿ ಬರೋದಿಲ್ಲ. ನೋಡಿ, ಈ ರೀತಿ ಲೈನಿಂಗನ್ನು ಆರಾಮಾಗಿ ನೀವು ಎಷ್ಟೇ ಮೇನ್ ಫ್ಯಾಬ್ರಿಕ್ಕು ಜಾರುವಂಥ ಬಟ್ಟೆ ಇದ್ದರೂ ಈ ರೀತಿ ಮೆಥಡನ್ನು ಫಾಲೋ ಮಾಡಿ ಸ್ಟಿಚ್ ಮಾಡಿ, ತುಂಬ ನೀಟಾಗಿ ಬರುತ್ತೆ. ಇದೇ ರೀತಿ ವಿಡಿಯೋನು ಸಹ ದಿನ ವಾಚ್ ಮಾಡಿ ಫ್ರೆಂಡ್ಸ್. ಕೆಲವು ಟಿಪ್ಸ್ಗಳು ನಿಮಗೆ ಟೈಲರಿಂಗಲ್ಲಿ ಸಿಗುತ್ತೆ. ಟೈಲರಿಂಗಲ್ಲಿ ಯಾವ ಟಿಪ್ಸ್ ಬೇಕಿದ್ರೂ ನೀವು ಕಮೆಂಟ್ ಮಾಡಿ ಕೇಳ್ಬೋದು. ನೋಡಿ ಫ್ರೆಂಡ್ಸ್, ಈ ರೀತಿ ನೀಟಾಗಿ ಬ್ಯಾಕು ರೆಡಿ ಆಯಿತು. ಈಗ ಬೆನ್ನಿಗೆ ಬಟ್ಟೆ ಕೊಟ್ಟು ಸ್ಟಿಚ್ ಮಾಡಬೇಕು. ಸ್ಟಿಚ್ ಮಾಡ್ತೀನಿ. ನೋಡಿ, ಈ ರೀತಿ ಬ್ಯಾಕ್ ರೆಡಿ ಆಯಿತು. ಕರೆಕ್ಟ್ ಇದೆ ಬ್ಯಾಕು. ಒಂದು ಸ್ವಲ್ಪ ಲೈನಿಂಗ್ ಬಟ್ಟೆನ ಕೊಟ್ಬಿಟ್ಟು ಬ್ಯಾಕಲ್ಲಿ ನಾವು ಬಟ್ಟೆ ಕೊಟ್ಟು ಮಡ್ತೀವಿ. ಈ ರೀತಿ ಬಟ್ಟೆ ಕೊಟ್ಟು ಮಡ್ಚೋದ್ರಿಂದ ಬ್ಯಾಕಲ್ಲಿ ಬ್ಲೌಸು ಎದ್ದೇಳುವಂಥ ಪ್ರಾಬ್ಲಮ್ ಬರೋದಿಲ್ಲ. ಅದೇ ನೀವು ಪೈಪಿಂಗ್ ಸಹ ಕೊಡ್ಬೋದು. ಕಾಂಟ್ರಾಸ್ಟ್ ಸ್ಯಾರಿ ಬ್ಲೌಸು ಇದ್ದರೆ ಪೈಪಿಂಗ್ ಸಹ ಕೊಟ್ಟು ತುಂಬ ನೀಟಾಗಿ ಕಾಣುತ್ತೆ. ನಾನು ಲೈನಿಂಗ್ ಬಟ್ಟೆಯಲ್ಲಿ ಕೊಟ್ಬಿಟ್ಟು ಮಡ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಬ್ಲೌಸು ನೀಟಾಗಿ ಬ್ಯಾಕಲ್ಲಿ ಕೂರುತ್ತೆ. ನೋಡಿ, ಬ್ಯಾಕ್ ರೆಡಿ ಆಯಿತು. ಈಗ ಫ್ರಂಟ್ ಪಾರ್ಟನ್ನು ನಾವು ಸ್ಟಿಚ್ ಮಾಡೋಣ ಫ್ರೆಂಡ್ಸ್. ಈಗ ಫ್ರಂಟು ಸೇಮ್ ನೀವು ಯಾವ ರೀತಿ ಬ್ಯಾಕಲ್ಲಿ ಸ್ಟಿಚ್ ಮಾಡಿಕೊಂಡ್ರೋ ಅದೇ ರೀತಿ ಸ್ಟಿಚ್ ಮಾಡಬೇಕು. ಫ್ರಂಟಲ್ಲಿ ನೀವು ಉಲ್ಟಾ ಇಟ್ಟು ಸಹ ಫೋಲ್ಡ್ ಮಾಡ್ಬೋದು, ಹಾಗೆ ಪೈಪಿಂಗ್ ಸಹ ಮಾಡ್ಬೋದು. ಆದರೆ ನಾನು ಬಿಗಿನರ್ಸ್ ಹೆಲ್ಪ್ ಆಗಲಿ ಅಂದ್ಬಿಟ್ಟು ಈ ಮೆಥಡನ್ನು ಫಾಲೋ ಮಾಡಿದ್ದೀನಿ. ಮತ್ತು ಬೇಗ ಸ್ಟಿಚ್ ಆಗಬೇಕು ನಿಮಗೆ ಬ್ಲೌಸು ಅಂತ ಹೇಳಿದ್ರೆ ಉಲ್ಟಾ ಫೋಲ್ಡ್ ಮಾಡೋದು ಈಸಿ ಮೆಥಡ್ ಆಗಿರುತ್ತೆ. ನೋಡಿ, ತುಂಬ ಜನ ಏನು ಮಾಡ್ತಾರೆ ಅಂತಂದರೆ ಮೇನ್ ಫ್ಯಾಬ್ರಿಕ್ ಸೇಮ್ ಲೈನಿಂಗ್ ಥರನೇ ಸೇಮ್ ಆಗಿ ಕಟ್ ಮಾಡ್ಕೊಳ್ತಾರೆ. ಆ ರೀತಿ ಮಾಡಬೇಡಿ, ಯಾಕಂದರೆ ಸ್ಟಿಚ್ ಮಾಡುವಾಗ ವ್ಯತ್ಯಾಸ ಆದರೆ ಕರೆಕ್ಟಾಗಿ ಬರಲ್ಲ. ಈ ರೀತಿ ಇಟ್ಬಿಟ್ಟು ಹೊಲಿದ್ಬಿಟ್ಟು ಆಮೇಲೆ ಮೇನ್ ಫ್ಯಾಬ್ರಿಕನ್ನು ಕಟ್ ಮಾಡೋದ್ರಿಂದ ಬಿಗಿನರ್ಸರಿಗೆ ತುಂಬ ಹೆಲ್ಪ್ ಆಗುತ್ತೆ ಮತ್ತು ಕಟ್ಟಿಂಗ್ ಸ್ಟಿಚಿಂಗ್ ನೀಟಾಗಿ ಬರುತ್ತೆ. ಈಗ ಉಲ್ಟಾ ಫೋಲ್ಡ್ ಮಾಡಿದರೆ ಆಯಿತು. ನೋಡಿ, ಕಟ್ಸನ್ನು ಹಾಕೊಂಡ್ಬಿಟ್ಟು ಉಲ್ಟಾ ಫೋಲ್ಡ್ ಮಾಡಿದರೆ ಆಯಿತು. ಈ ಬ್ಲೌಸಲ್ಲಿ ಒಂದು ಡಿಫ್ರೆಂಟಾಗಿ ಏನು ಅಂತಂದರೆ ಬೆಲ್ಟ್ ಪಟ್ಟಿ ಹಾಕಿದ್ದೀನಿ, ಹಾಗೆ ಒಂದೇ ಟಕ್ಸ್ ಹಿಡ್ದಿದ್ದೀನಿ, 4 ಟಕ್ಸ್ ಬ್ಲೌಸ್ ಹಿಡ್ದಿಲ್ಲ. ಕಿನಾರಿ ಸ್ಟಿಚ್ಚನ್ನು ಹಾಕಿಬಿಟ್ಟು ಉಲ್ಟಾ ಫೋಲ್ಡ್ ಮಾಡಿದ್ರೆ ಫ್ರಂಟ್ ಪಾರ್ಟ್ ಸಹ ಫಿನಿಶ್ ಆಗುತ್ತೆ. ಹಾಗೆ 1 ಟಕ್ಸನ್ನು ಸ್ಟಿಚ್ ಮಾಡಬೇಕು. ದಾರ ಖಾಲಿ ಆಯಿತು ಫ್ರೆಂಡ್ಸ್, ದಾರ ಹಾಕ್ತಾಯಿದ್ದೀನಿ. ನೋಡಿ,
ಕಿನಾರಿ ಸ್ಟಿಚ್ಚನ್ನು ಹಾಕ್ಕೊಂಡು ಉಲ್ಟಾ ಫೋಲ್ಡ್ ಮಾಡಿ ನೋಡಿ ಈ ರೀತಿ. ಈಗ ಪ್ರಿನ್ಸ್ ಕಟ್ ಥರ ಟಕ್ಸನ್ನು ಹಿಡಿತಾ ಇದ್ದೀನಿ ನೋಡಿ. 5 ಇಂಚಿಗೆ ಮಾರ್ಕ್ ಮಾಡಿಬಿಟ್ಟು ಆ ಕಡೆ 1 ಇಂಚು ಈ ಕಡೆ 1 ಇಂಚು ಕೊಟ್ಬಿಟ್ಟು ಈ ರೀತಿ ಟಕ್ಸನ್ನು ಹಿಡಿಯೋದ್ರಿಂದ ಬ್ಲೌಸು ತುಂಬ ನೀಟಾಗಿ ಕೂರುತ್ತೆ ನೋಡಿ. 1 ಇಂಚಿಗೆ ಗ್ಯಾಪ್ ಇರಬೇಕು ಟಕ್ಸು. ಸ್ಟಿಚ್ ಮಾಡ್ತಾ 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 ಸ್ವಲ್ಪಕ್ಕೆ ತಂದುಬಿಟ್ಟು ಟಕ್ಸನ್ನು ಹಿಡಿಬೇಕು. ಬ್ಲೌಸು ನೀಟಾಗಿ ಕೂರುತ್ತೆ ಈ ರೀತಿ ಟಕ್ಸನ್ನು ಹಿಡಿಯೋದ್ರಿಂದ. ತುಂಬ ಜನಕ್ಕೆ 1 ಟಕ್ಸ್ ಇಷ್ಟ ಆಗೋಲ್ಲ, 4 ಟಕ್ಸೇ ಇಷ್ಟ ಆಗುತ್ತೆ. ಆ ರೀತಿ ಬೇಕಾದರೂ ಮಾಡ್ಕೊಬೋದು, ಏನು ಪ್ರಾಬ್ಲಮ್ ಆಗೋಲ್ಲ. ಪ್ರಿನ್ಸ್ ಕಟ್ ಕೊಟ್ಟರು ಸಹ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಈ ರೀತಿ 1 ಟಕ್ಸನ್ನು ಕೊಟ್ಟಿದ್ದೀನಿ. ಈಗ ಬೆಲ್ಟ್ ಪಟ್ಟಿನ ರೆಡಿ ಮಾಡ್ಕೊಳ್ಳೋಣ. ಬೆಲ್ಟ್ ಪಟ್ಟಿಗೆ 2 ಪೀಸು ಮೈನ್ ಫ್ಯಾಬ್ರಿಕ್ ಬೇಕು, 1 ಪೀಸು ಲೈನಿಂಗ್ ಬೇಕು. ಇದರಲ್ಲಿ ಸಾಕಾಗ್ತಿದೆ. 2 ಪೀಸು ಮೈನ್ ಫ್ಯಾಬ್ರಿಕ್ಕು, ಸಿಂಗಲ್ ಪೀಸು ಲೈನಿಂಗು. ಬೆಲ್ಟ್ ಪಟ್ಟಿನ ಅಟ್ಯಾಚ್ ಮಾಡ್ತಿದ್ದೀನಿ. ಬೆಲ್ಟ್ ಪಟ್ಟಿಯಲ್ಲಿ ತುಂಬ ಕನ್ಫ್ಯೂಷನ್ ಆಗುತ್ತೆ. ನಮ್ಮ ಕ್ಲಾಸ್ ಸ್ಟೂಡೆಂಟ್ ಕನ್ಫ್ಯೂಸ್ ಮಾಡ್ಕೊಳ್ಳೋದನ್ನು ನಾನು ಯಾವ ರೀತಿ ಕನ್ಫ್ಯೂಸ್ ಮಾಡ್ಕೊಳ್ತಾರೆ ಅಂತೇಳ್ಬಿಟ್ಟು ಈ ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡುವಾಗ ಹೇಳ್ತೀನಿ. ಸಿಂಗಲ್ 1 ಪೀಸ್ ಬಂದಾಗ ಹಾಗೆ ಮೇನ್ ಫ್ಯಾಬ್ರಿಕ್ಕು ಡಬಲ್ ಬಂದಾಗ ಯಾವ ರೀತಿ ಇಟ್ಬಿಟ್ಟು ಕೊಡೋದು ಅಂತೇಳ್ಬಿಟ್ಟು ತುಂಬ ಕನ್ಫ್ಯೂಸ್ ಆಗುತ್ತೆ. ಬ್ಲೌಸಲ್ಲಿ ಬೆಲ್ಟ್ ಪಟ್ಟಿ ನಮಗೆ ಕ್ಲಿಯರಾಗಿ ಅರ್ಥ ಆಯಿತು ಅಂತಂದರೆ ಕರೆಕ್ಟಾಗಿ ಬ್ಲೌಸನ್ನು ಸ್ಟಿಚ್ ಮಾಡ್ಬೋದು. ಇನ್ನೊಂದು ವಿಡಿಯೋದಲ್ಲಿ ನಾನು ಬೆಲ್ಟ್ ಪಟ್ಟಿ ಡಿಫ್ರೆಂಟ್ ಬಂದಾಗ ಯಾವ ರೀತಿ ಕೊಡೋದು ಅಂತೇಳ್ಬಿಟ್ಟು ವಿಡಿಯೋ ಮಾಡಿಬಿಟ್ಟು ಹಾಕ್ತೀನಿ ನೋಡಿ ಫ್ರೆಂಡ್ಸ್. ಈ ರೀತಿ ಬೆಲ್ಟ್ ಪಟ್ಟಿನ ಕೊಡಬೇಕು. ಫ್ರಂಟು ನಾರ್ಮಲ್ ನೆಕ್ ಆಗಿದೆ ಈ ಬ್ಲೌಸು, ಬ್ಯಾಕು ಬೋಟ್ ನೆಕ್ ಆಗಿದೆ ನೋಡಿ. ಬೆಲ್ಟ್ ಪಟ್ಟಿಗೂ ಸಹ ಈ ಥರ ಕಿನಾರಿ ಸ್ಟಿಚ್ಚನ್ನು ಹಾಕೋದಿಲ್ಲ. ಕಿನಾರಿ ಸ್ಟಿಚ್ಚನ್ನು ನೆನಪಿಂದ ಹಾಕಿ. ಈ ರೀತಿಯೇ ಬೆಲ್ಟ್ ಪಟ್ಟಿ ಯಾರೆಲ್ಲ ಅಟ್ಯಾಚ್ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ. ನೀವು ಯಾವ ರೀತಿ ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡ್ತೀರಾ, ಇದೇ ರೀತಿನಾ ಅಂತ ಹೇಳ್ಬಿಟ್ಟು. ನಾನು ಬ್ಲೌಸ್ ಸ್ಟಿಚ್ ಮಾಡೋ ಮೆಥಡು ನಿಮಗೆಲ್ಲ ಹೇಗೆ ಅನ್ನಿಸ್ತಿದೆ, ಇಷ್ಟ ಆಗ್ತಿದೆಯಾ ಅಂತೇಳಿ ಸಹ ಕಮೆಂಟ್ ಮಾಡಿ ನೋಡಿ. ಈ ರೀತಿ ಬೆಲ್ಟ್ ಪಟ್ಟಿನ ಅಟ್ಯಾಚ್ ಮಾಡೋದ್ರಿಂದ ಓವರ್ಲಾಕ್ ಏನು ಬೇಡ, ತುಂಬ ಈಸಿ ಮೆಥಡ್ ಇದೆ ಬೆಲ್ಟ್ ಪಟ್ಟಿ ಅಟ್ಯಾಚಿಂಗು. ಈಗ ಹುಕ್ಸ್ ಪಟ್ಟಿ ರಿಂಗ್ ಪಟ್ಟಿ ಮಾಡಬೇಕು. ಹುಕ್ಸ್ ಪಟ್ಟಿ ರಿಂಗ್ ಪಟ್ಟಿನ ಅಟ್ಯಾಚ್ ಮಾಡಿಕೊಂಡ್ರೆ ಬ್ಲೌಸು ಇನ್ನೂ ಸ್ಲೀವು. ಫ್ರೆಂಡ್ಸ್, ನಮ್ಮ ಬ್ಲೌಸನ್ನು ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ನಮಗೆ ಟೈಮ್ ಇರೋದಿಲ್ಲ. ಹಾಗಾಗಿ ನಾವು ಅರ್ಜೆಂಟಲ್ಲಿ ಎಲ್ಲಿಗಾದರೂ ಹೊರಟಾಗ ಬ್ಲೌಸನ್ನು ಸ್ಟಿಚ್ ಮಾಡ್ಕೊಳ್ಳೋದಾಗುತ್ತೆ. ಈಗ ಬ್ಯಾಕಲ್ಲಿ ಕುತ್ತಿಗೆಗೆ ಸ್ವಲ್ಪ ಹೆಮ್ಮಿಂಗ್ ಥರನೂ ಸಹ ಮಾಡ್ತಾಯಿದ್ದೀನಿ. ಆದರೆ ಪೈಪಿಂಗ್ ಸಹ ಕೊಟ್ಕೊಬೋದು. ನಾನು ಹೆಮ್ಮಿಂಗ್ ಥರ ಕೊಡ್ತಾಯಿದ್ದೀನಿ. ಬ್ಲೌಸು ವೇರ್ ಮಾಡಿದ್ಮೇಲೆ ಅನ್ನಿಸ್ತು ಕುತ್ತಿಗೆ ಆಗಲ ಇನ್ನೊಂದು ಸ್ವಲ್ಪ ಬೇಕಿತ್ತು ಅಂತ ಹೇಳ್ಬಿಟ್ಟು 3.5 ಇಟ್ಟಿದ್ರೆ ಕರೆಕ್ಟ್ ಆಗ್ತಿತ್ತು. ಆದರೆ ನಾನು 3 ಅಥವಾ 3.25 ಇಟ್ಟಿದ್ದೆ. ಆದರೆ 8.5 ಎದೆ ಸುತ್ತಳತೆ ಇರೋರು 3.5 ಇಟ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ. ಶೋಲ್ಡರ್ ಡ್ರಾಪ್ ಏನೂ ಆಗೋಲ್ಲ. ಶೋಲ್ಡರ್ ತುಂಬ ನೀಟಾಗಿ ಸ್ಲೀವು ಕೂರುತ್ತೆ. ತುಂಬ ತೆಳು ಇರೋರಿಗೆ ಈ ರೀತಿ ಮೆಥಡನ್ನು ಫಾಲೋ ಮಾಡಿ ಸ್ಟಿಚ್ ಮಾಡಿ. ಮತ್ತು ದಪ್ಪ ಇರೋರಿಗೂ ಸಹ ಈ ಬ್ಲೌಸು ಚೆನ್ನಾಗಾಗುತ್ತೆ. ಆದರೆ ಕುತ್ತಿಗೆ ಅಗಲನ ಅವರಿಗೆ 4 ಇಂಚು ಅಗಲ ಇಟ್ಟರೆ ಕರೆಕ್ಟ್ ಆಗುತ್ತೆ. ಇಲ್ಲ ಅಂತಂದರೆ ಸ್ವಲ್ಪ ಟೈಟ್ ಅನ್ನೋವಂಥ ಫೀಲ್ ಬರುತ್ತೆ. ಇದರಲ್ಲಿ ಈ ಬ್ಲೌಸಲ್ಲಿ ಮೈನ್ ಇರೋದು ಕುತ್ತಿಗೆ ಅಗಲ ಮತ್ತು ಹಾರ್ಮೋಲ್ ಶೇಪು ಮತ್ತು ಕುತ್ತಿಗೆ ಅಗಲ ತೆಗೆಯೋದು ಮಿಸ್ ಆದರೆ ಬ್ಲೌಸು ಹಾಳಾಗುತ್ತೆ. ಅದು ಎರಡೂ ನೆನಪಿಟ್ಕೊಂಡು ಕಟ್ಟಿಂಗು ಸ್ಟಿಚಿಂಗು ಮಾಡಬೇಕಾಗತ್ತೆ. ನೋಡಿ, ಶೋಲ್ಡರ್ ಅಟ್ಯಾಚ್ ಆಯಿತು. ಈಗ ಹುಕ್ಸ್ ಪಟ್ಟಿ ರಿಂಗ್ ಪಟ್ಟಿ, ಹುಕ್ಸು ರಿಂಗ್ಸು ಮತ್ತು ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನಾನು ಒಂದು ಟಕ್ಸನ್ನು ಹಿಡ್ಕೊಳ್ತಾ ಇದ್ದೀನಿ. ಈ ಟಕ್ಸು ಆಪ್ಷನಲ್ ಆಗಿರುತ್ತೆ, ಬೇಕಿದ್ರೆ ಮಾತ್ರ ನೀವು ಹಾಕೊಬೋದು. ರಿಂಗ್ ಪಟ್ಟಿ ಮತ್ತು ಹುಕ್ಸ್ ಪಟ್ಟಿ ಕೊಡುವಾಗ ಸೇಮ್ ಎರಡೂ ಕಡೆ ಒಂದೇ ಸೇಮ್ ಇರಬೇಕು. ಅದನ್ನು ಮೇಯ್ನಾಗಿ ನೀವು ಹಿಡಿದು ನೋಡ್ತಾ ಇರಬೇಕು.
ಈಗ ಒಂದು ಸೈಡು 4 ಇಂಚಿಗೆ, ಇನ್ನೊಂದು ಸೈಡು 3 ಇಂಚಿಗೆ ಡಬಲ್ ಫೋಲ್ಡ್ ಕೊಡೋದ್ರಿಂದ 4 ಇಂಚು 3 ಇಂಚು ಉಕ್ಸ್ ಪಟ್ಟಿ ರಿಂಗ್ ಪಟ್ಟಿನ ತಗೊಳ್ತಾ ಇದ್ದೀನಿ. ನೋಡಿ, ಈಗ ನಾನು ಸ್ಟಿಚ್ ಮಾಡ್ತಾ ಇರೋದು 4 ಇಂಚು ತಗೊಂಡಿರೋಂಥ ರಿಂಗ್ ಪಟ್ಟಿನ ಈ ರೀತಿ ಡಬಲ್ ಫೋಲ್ಡು ಮತ್ತು ಲೈನಿಂಗಲ್ಲೇ ಕೊಟ್ಟರೆ ಹುಕ್ಸು ಹಾಕುವಾಗ ತೆಗೆಯುವಾಗ ಕಿತ್ತೋಗಲ್ಲ. ನೋಡಿ, ಈಗ ನಾನು ಹುಕ್ಸ್ ಪಟ್ಟಿನ 3 ಇಂಚ್ ಪಟ್ಟಿಯನ್ನು ತಗೊಂಡ್ಬಿಟ್ಟು ಹಚ್ತಾ ಇದ್ದೀನಿ. 3 ಇಂಚು 4 ಇಂಚು ಕರೆಕ್ಟ್ ಮೆಜರ್ಮೆಂಟ್ ಆಗುತ್ತೆ. ಆದರೆ ಡಬಲ್ ಫೋಲ್ಡಲ್ಲಿ ಕೊಡಬೇಕು. ನೀವು ಸಿಂಗಲ್ ಫೋಲ್ಡ್ ಕೊಟ್ಟರೆ ಜಾಸ್ತಿ ಆಗುತ್ತೆ. ನೀವೆಲ್ಲ ಹುಕ್ಸು ರಿಂಗ್ಸಿಗೆ ಎಷ್ಟು ಇಂಚು ತಗೊಳ್ತೀರಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ನೋಡಿ, ಈಗ ಫ್ರಂಟು ಬ್ಯಾಕು ಮತ್ತು ನೆಕ್ಕು ರೆಡಿ ಆಯಿತು. ಈಗ ನಾವು ಸ್ಲೀವ್ ಅಟ್ಯಾಚ್ ಮಾಡಬೇಕು. ಸ್ಲೀವ್ ಅಟ್ಯಾಚ್ ಮಾಡೋದಕ್ಕಿಂತ ಮುಂಚೆ ಈ ರೀತಿ ಹಿಡಿದ್ಬಿಟ್ಟು ನೋಡ್ಕೊಂಡಿರಬೇಕು. ಜಾಸ್ತಿ ಕಮ್ಮಿ ಬಂದಿದ್ದರೆ ಫಿಟ್ಟಿಂಗ್ ಟೈಮಲ್ಲಿ ಸರಿಯಾಗಲ್ಲ. ಈಗ ಸ್ಲೀವಿಗೆ ಬಟ್ಟೆ ಎಲ್ಲ ಅಟ್ಯಾಚ್ ಮಾಡಾಯಿತು. ಮೇನ್ ಫ್ಯಾಬ್ರಿಕ್ಕಿಗೆ ಕಡಿಮೆ ಆಗಿತ್ತು. ಮೇನ್ ಫ್ಯಾಬ್ರಿಕ್ಕಿಗೆ 2 ಇಂಚು ಬಟ್ಟೆನ ಸ್ಟಿಚ್ ಮಾಡಿ ನಾನೀಗ ಲೈನಿಂಗಿಗೆ ಅಟ್ಯಾಚ್ ಮಾಡ್ತಾ ಇದ್ದೀನಿ. ವಿಡಿಯೋ ತುಂಬ ಲೆಂತ್ ಆಗೋದ್ರಿಂದ ನಾನು ಅಟ್ಯಾಚ್ ಮಾಡಿರೋ ಅದನ್ನೆಲ್ಲ ಹಾಕಿಲ್ಲ. ಈಗ ಈ ರೀತಿ ನೀವು 2 ಇಂಚ್ ಎಷ್ಟು ಇಂಚ್ ಕಮ್ಮಿ ಆಗುತ್ತೆ ಗೊತ್ತಾಗುತ್ತೆ ನಿಮಗೆ ಕಟ್ಟಿಂಗ್ ಟೈಮಲ್ಲಿ, ಅಷ್ಟು ಬಟ್ಟೆನ ನೀವು ಅಟ್ಯಾಚ್ ಮಾಡ್ಕೊಬೋದು. ನೋಡಿ, ಈಗ ಕಿನಾರಿ ಸ್ಟಿಚ್ ಹಾಕ್ಕೊಂಡ್ಬಿಟ್ಟು ಸ್ಲೀವನ್ನು ತುಂಬ ಈಸಿಯಾಗಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಲೈನಿಂಗ್ ಅಟ್ಯಾಚ್ ಆದಮೇಲೆ ಸ್ಲೀವ್ ಅಟ್ಯಾಚಿಂಗ್ ಇರುತ್ತೆ. ಬ್ಲೌಸನ್ನು ನಾನು 20 ನಿಮಿಷದೊಳಗೆ ಹೊಲಿದಿದ್ದೀನಿ ಫ್ರೆಂಡ್ಸ್. ಇದನ್ನು ತುಂಬ ಈಸಿ ಮೆಥಡು. ನಮ್ಮ ಕಟಿಂಗ್ ಕ್ಲಾಸ್ ಸ್ಟೂಡೆಂಟಿಗೂ ಸಹ ಈ ಮೆಥಡನ್ನೇ ನಾನು ಫಾಲೋ ಮಾಡ್ತೀನಿ. ಮತ್ತು ನೆಕ್ಸ್ಟ್ ಅವರು ಸ್ವಲ್ಪ ಕಲ್ತ ಮೇಲೆ ನಾನು ಪೈಪಿಂಗು ಹಾಗೆ ಹೆಮ್ಮಿಂಗು ಹಾಗೆ ಕ್ಯಾನ್ವಸನ್ನು ನಾನು ಕೊಡೋದನ್ನು ಹೇಳ್ಕೊಡ್ತೀನಿ. ನೋಡಿ, ಈ ರೀತಿ ನೋಡ್ಕೊಳ್ತಾ ಸ್ಲೀವನ್ನು ಅಟ್ಯಾಚ್ ಮಾಡಬೇಕು. ಸ್ಲೀವ್ ಲೈನಿಂಗ್ ಅಟ್ಯಾಚ್ ಮಾಡುವಾಗ ಸುಕ್ ಮಾಡಬಾರ್ದು. ನೋಡಿ, ಈಗ ಈ ರೀತಿ ಸ್ಟಿಚ್ ಹಾಕೋದು ಲಾಸ್ಟಲ್ಲಿ ನೀವು ಆ ಸ್ಟಿಚ್ಚನ್ನು ತೆಗಿಬೋದು. ಈ ಸ್ಟಿಚ್ಚು ಸಹ ತುಂಬ ಜನ ಹಾಕೋದಿಲ್ಲ. ಬಿಗಿನರ್ಸ್ ಏನಾದರೂ ಸ್ಟಿಚ್ ಮಾಡ್ತಿದ್ದೀರಂದರೆ ಈ ರೀತಿ ಸ್ಟಿಚ್ಚನ್ನು ಮಾಡ್ಕೊಳ್ಳಿ. ಯಾಕಂದರೆ ಬ್ಲೌಸು ಸುಕ್ಕಲು ಬರೋದಿಲ್ಲ. ನೋಡಿ, ಈ ರೀತಿ ನೀಟಾಗಿ ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊಂಡಾದಮೇಲೆ ಲೈನಿಂಗ್ ಬಟ್ಟೆನ ಕಟ್ ಮಾಡಿ. ನೀವು ಎರಡೂ ಸೇಮ್ ಕಟ್ ಮಾಡಿಕೊಂಡು ಲೈನಿಂಗ್ ಅಟ್ಯಾಚ್ ಮಾಡ್ತೀನಿ ಅಂದರೆ ಮಿಸ್ ಆದರೆ ಏನೂ ಮಾಡೋಕ್ಕಾಗಲ್ಲ. ಹಾಗಾಗಿ ಮೇನ್ ಫ್ಯಾಬ್ರಿಕ್ ಆದರೂ ಜಾಸ್ತಿ ಇಟ್ಕೊಳ್ಳಿ, ಇಲ್ಲ ಲೈನಿಂಗ್ ಆದರೂ ಜಾಸ್ತಿ ಇಟ್ಕೊಳ್ಳಿ. ನೋಡಿ, ಶೋಲ್ಡರಿಂದ ಶೋಲ್ಡರಿಗೆ ನಾನು ಸ್ಲೀವನ್ನು ಅಟ್ಯಾಚ್ ಮಾಡ್ತಾ ಇರೋದು. ಅದಕ್ಕೂ ಮೊದಲು ಫ್ರಂಟು ಬ್ಯಾಕು ಸ್ಲೀವಲ್ಲಿ ಹಿಡಿದು ನೋಡ್ಕೊಬೇಕು. ಶೇಪು ತೆಗ್ದಿಲ್ಲ ಅಂದರೆ ಈ ಟೈಮಲ್ಲಿ ಶೇಪನ್ನು ತಗೊಬೇಕಾಗತ್ತೆ. ನೋಡಿ, ಈ ರೀತಿ ಮಾಡೋದ್ರಿಂದ ಫಿಟ್ಟಿಂಗ್ ಟೈಮಲ್ಲಿ ಕರೆಕ್ಟಾಗಿ ಬರುತ್ತೆ. ಆಗ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ನೀವು ಯಾವ ರೀತಿ 2ನೇ ಶೇಪ್ ತೆಗೆಯುವಾಗ ಸ್ಲೀವ್ ಅಟ್ಯಾಚ್ ಮಾಡ್ಬೇಕಾದ್ರೆ ತೆಗಿತೀರಾ, ಕಟ್ಟಿಂಗ್ ಮಾಡ್ಬೇಕಾದ್ರೆ ತೆಗಿತೀರಾ ಅಂತ ನನಗೆ ಕಮೆಂಟ್ ಮಾಡಿ. ನೋಡಿ, ಈಗ ಶೋಲ್ಡರಿಂದ ಶೋಲ್ಡರಿಗೆ ಸ್ಲೀವನ್ನು ಅಟ್ಯಾಚ್ ಮಾಡಬೇಕು. ಫ್ರಂಟ್ ಯಾವುದು ಬ್ಯಾಕ್ ಯಾವುದು ಅಂತೇಳಿ ನೋಡ್ಕೊಂಡ್ಬಿಟ್ಟು ಸ್ಲೀವ್ ಅಟ್ಯಾಚ್ ಕೊಡಬೇಕು. ನೋಡಿ ಫ್ರೆಂಡ್ಸ್, ನೀವು ಬೋಟ್ ನೆಕ್ ಬ್ಲೌಸಲ್ಲಿ ಹಾರ್ಮೋಲ್ ಕರೆಕ್ಟಾಗಿಟ್ಟರೆ ಫಿಟ್ಟಿಂಗ್ ಕರೆಕ್ಟಾಗಿ ಬರುತ್ತೆ. ಹಾರ್ಮೋಲ್ ಏನಾದರೂ ಮಿಸ್ ಮಾಡಿಕೊಂಡ್ರೆ ಕುತ್ತಿಗೆ ಅಗಲ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಕಡಿಮೆ ಇಟ್ಕೊಂಡ್ರೂ ಸಹ ಪ್ರಾಬ್ಲಮ್ ಬರುತ್ತೆ. ನೀವು ಹಾರ್ಮೋಲ್ ಮತ್ತು ಕುತ್ತಿಗೆ ಅಗಲವನ್ನು ಕರೆಕ್ಟಾಗಿ ಇಟ್ಕೊಂಡ್ರೆ ಅಂದರೆ ಫಿಟ್ಟಿಂಗ್ ಟೈಮಲ್ಲಿ ತುಂಬ ನೀಟಾಗಿ ಬರುತ್ತೆ. ನೋಡಿ, ಎಕ್ಸ್ಟ್ರಾ ಫ್ಯಾಬ್ರಿಕನ್ನೆಲ್ಲ ಕಟ್ ಮಾಡ್ತಾ ಇದ್ದೀನಿ. 2 ಸ್ಟಿಚ್ಚನ್ನು ಹಾಕಿಬಿಟ್ಟು ಸ್ಲೀವನ್ನು ಅಟ್ಯಾಚ್ ಮಾಡಿ ಮುಗಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇನ್ನೊಂದು ಸ್ಲೀವ್ ಅಟ್ಯಾಚ್ ಮಾಡೋದಕ್ಕಿಂತ ಮುಂಚೆ ಶೋಲ್ಡರಲ್ಲಿ ಜಾಸ್ತಿ ಬಟ್ಟೆ ಏನಾದರೂ ಇದ್ದರೆ ಕಟ್ ಮಾಡ್ಕೊಬೇಕು. ಬಿಗಿನರ್ಸ್ ಇದನ್ನು ಫಾಲೋ ಮಾಡ್ತಾ ಇರಲ್ಲ. ಈಗ ಸ್ಲೀವ್ ಎಲ್ಲ ಅಟ್ಯಾಚ್ ಆಯಿತು. ಈಗ ನಾನು ಫಿಟ್ಟಿಂಗ್ ಮಾಡ್ತಾಯಿದ್ದೀನಿ. ಬೋಟ್ ನೆಕ್ ಬ್ಲೌಸೇ ಆಗಿರೋದ್ರಿಂದ ನಾನು ಈ ರೀತಿ ಫಿಟ್ಟಿಂಗನ್ನು ಮಾಡ್ತಿದ್ದೀನಿ. ಅದೇ ನಿಮಗೆ ನಾರ್ಮಲ್ ಬ್ಲೌಸ್ ಕೊಟ್ಬಿಟ್ಟು ಬೋಟ್ ನೆಕ್ ಬ್ಲೌಸನ್ನು ಸ್ಟಿಚ್ ಮಾಡಿ ಅಂತ ಹೇಳಿದರೆ ನೀವು ಕರೆಕ್ಟು ಟೇಪಲ್ಲಿ ಅಳತೆ ತೊಗೊಂಡು ಮಾಡಬೇಕಾಗತ್ತೆ. ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಯಾವ ರೀತಿ ಬೋಟ್ ನೆಕ್ ಬ್ಲೌಸ್ಗೆ ನಾರ್ಮಲ್ ಬ್ಲೌಸ್ ಅಳತೆ ಕೊಟ್ಟಾಗ
ಅಳತೆ ಮಾಡೋದು ಅಂತ ಹೇಳ್ಬಿಟ್ಟು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ ಫ್ರೆಂಡ್ಸ್. ನೋಡಿ, ಇದು ಬೋಟ್ ನೆಕ್ ಬ್ಲೌಸೇ ಮೆಜರ್ಮೆಂಟಿಗೆ ತಗೊಂಡಿರೋದ್ರಿಂದ ನಾನು ಅದೇ ಬ್ಲೌಸು ಕರೆಕ್ಟ್ ಇರೋದ್ರಿಂದ ನಾನು ಬ್ಲೌಸನ್ನು ಅದ್ರ ಮೇಲೇ ಇಟ್ಬಿಟ್ಟು ಸ್ಲೀವು, ಆರ್ಮೋಲು ಮತ್ತು ಸೊಂಟ ಎಲ್ಲದನ್ನು ಅದ್ರ ಮೇಲೆ ಇಟ್ಬಿಟ್ಟು ಅಳತೆ ಮಾಡಿದೆ. ಯಾಕಂದರೆ ಸ್ವಲ್ಪ ಬೇಗನೆ ಬ್ಲೌಸ್ ಆಗಬೇಕಿತ್ತು. ನೋಡಿ, ಕರೆಕ್ಟಾಗೇ ಬಂದಿತ್ತು ಬ್ಲೌಸು, ಫಿಟ್ಟಿಂಗ್ ಚೆನ್ನಾಗೇ ಬಂದಿತ್ತು. ಆದರೆ ನನ್ನ ಎದೆ ಸುತ್ತಳತೆ 8.5 ಇಂಚಿಗೆ ಇತ್ತು. ಹಾಗೂ ಸಹ ನೀವು ಅಳತೆ ಮಾಡ್ಬೋದು. ಇಲ್ಲಾಂದರೆ ಮೆಜರ್ಮೆಂಟ್ ಬ್ಲೌಸು ಕರೆಕ್ಟಾಗಿತ್ತು, ಬೋಟ್ ನೆಕ್ ಬ್ಲೌಸೇ ಕೊಟ್ಟಿದ್ರು ಅಂದರೆ ನೀವು ಅದೇ ಬ್ಲೌಸನ್ನು ಹಿಡಿದ್ಬಿಟ್ಟು ಸಹ ಕಟ್ಟಿಂಗು ಸ್ಟಿಚಿಂಗು ಮಾಡ್ಬೋದು. ನೋಡಿ, ಈಗ ಬ್ಯಾಕ್ ಟಕ್ಸು ಫ್ರೆಂಡ್ಸ್. ಬ್ಯಾಕ್ ಟಕ್ಸ್ ಯಾರೆಲ್ಲ ಹಿಡಿತೀರಾ, ಬ್ಯಾಕ್ ಟಕ್ಸ್ ಲೆಸ್ ಯಾರೆಲ್ಲ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ. ನನಗೆ ಒಬ್ಬರು ಕಸ್ಟಮರು ಬ್ಯಾಕ್ ಟಕ್ಸ್ ಹಿಡಿಬಾರ್ದು ಅಂತ ಹೇಳಿದರು. ಆದರೆ ಬ್ಯಾಕ್ ಟಕ್ಸ್ ಹಿಡಿದಿದ್ರೆ ಕರೆಕ್ಟ್ ಆಗುತ್ತಾ ಅಂತೇಳ್ಬಿಟ್ಟು ನಾನು ಕನ್ಫ್ಯೂಸಲ್ಲಿದ್ದೀನಿ. ಯಾರಾದರೂ ಟೈಲರ್ಸ್ ಈ ವಿಡಿಯೋ ನೋಡ್ತಾ ಇದ್ದರೆ ಬ್ಯಾಕ್ ಟಕ್ಸ್ ಹಿಡಿಬೇಕಾ ಬೇಡವಾ ಅಂತೇಳ್ಬಿಟ್ಟು ಕಮೆಂಟ್ ಮಾಡಿ. ಬ್ಯಾಕ್ ಟಕ್ಸ್ ಹಿಡಿಯೋದ್ರಿಂದ ಬ್ಯಾಕಲ್ಲಿ ನೀಟಾಗಿ ಕೂರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಈಗ ಎಕ್ಸ್ಟ್ರಾ ಫ್ಯಾಬ್ರಿಕನ್ನೆಲ್ಲ ಕಟ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ಈ ರೀತಿ 3 ಸ್ಟಿಚ್ಚನ್ನು ಫಿಟ್ಟಿಂಗಿಗೆ ಹಾಕೋದ್ರಿಂದ ಕರೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್. ನೋಡಿ, ಬ್ಲೌಸು ಸ್ಟಿಚಿಂಗ್ ಆಯಿತು. ಈ ವಿಡಿಯೋದ ಕೊನೆಯಲ್ಲಿ ಬ್ಲೌಸು ವೇರ್ ಮಾಡಿರೋದು ಫೋಟೋನ ಹಾಕ್ತೀನಿ. ಓಕೆ ಫ್ರೆಂಡ್ಸ್, ಎಲ್ರಿಗೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹೊಸಬ್ರು ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗೋಣ.